ಅಡುಗೆ ಆಗಿದ್ರು ಒಂದು ಟಿಕ್ಕಿ ಮರಗೆ ಹೋಗು ಸರ ನಾನೇ ಅಂತನ ಬದುಕಿಗೆ ಹೋಗ್ಬೇಕು ನೀನು. ಅಡುಗೆ ಆಗೈತಿ. ನಾನು ವಾರ ಎಲ್ಲ ಕದ್ರಾಕಿಂಡು ಆ ಕಡೆ ಬಾಗಿಲು ತೊಳೆದು ಅನ್ನ ಅಕ್ಕಿ ಇಕ್ಕಿ ಇನ್ನಷ್ಟೇ ಅಡುಗೆ ಇಲ್ಲ ಏನಿಲ್ಲ, ಸಾರಿಲ್ಲ, ಅನ್ನನೇ ಐತೆ. ಯಾರ ಮನೆಗೆ ಒಂದು ಸಾರಿಸ್ಕೊಂಬಂದು ಉಂಡು ಹೋಗು. ಅಲ್ಲ ಮುದ್ದೆ ಮಾಡೋಕ್ಕಾಗಲ್ವಿ, ಬರೀ ಅನ್ನ ಬೇಸಿಕ್ತಿ ಎಲ್ಲ ಮುದ್ದೆ ಉಂಡು ಅನ್ನ ಉಂಡು ಬದುಕಿಗೆ ಹೋದ್ರೆ ನಡಿತೈತಿ. ಹೊಟ್ಟೆ ಒಂದು ಚೆನ್ನಾಗಿ ಕೇಳಿಸ್ತೈತಿ. ಅಲ್ಲಿ ಬದುಕು ಮಾಡೋಕೆ ಹೋಗೋತ್ತಾಗೆ ಗುದ್ಲಿ ಆರೆ ಸಿಲ್ಕೆ ತಗೊಂಡು ಬದುಕಿಗೆ ಹೋಗೋತ್ತಾಗೆ ಹೊಟ್ಟೆ ಸಿತೈತಿ. ಇದನ್ನೇ ನೀನು ಅನ್ನ ಉಂಡು ಎಟ್ಟತ್ತೀರ ಅನ್ನನ. ಮುದ್ದಿದ್ರೆ ಅನ್ನ ಇರಲ್ಲ, ಅನ್ನಿದ್ರೆ ಮುದ್ದಿರಲ್ಲ, ಅನ್ನ ಮುದ್ದಿದ್ರೆ ಸಾರಿರಲ್ಲ. ನಿನ್ನ ಕಾಪ್ರವ ಉಂಡು ಎಲ್ಗನ ಹೋಗೋಣ ಅಂತಂದ್ರೆ ಯಾತ್ಯಾತದು ಮಾಡಲ್ಲ. ಹೇಳು ಅವರೆಲ್ಲ ಹೋಗ್ತಾರಲ್ಲ ಗನವಾಗಿ ಇನ್ನು ಚಣವತ್ತಿಗೆ ಉಂಬಕ್ಕಿಕ್ತಾರೆ. ಚಣವತ್ತು ಮಾಡಿ ಅಲ್ಲೇ ಉಂಡ್ರು ಬೇಡ ಮತ್ತು ಹೊಟ್ಟೆ ತುಂಬಾನ ಏನು ಮನೆಗಳು ಮುದ್ದೆನೇ ಕಾತ್ಕೊಂಡು ಇರ್ತೀವಿ ಅನ್ಬೇಡ. ಕಾಪೆ ಪಾಪೆ ಕುಡಿದು ಬ್ರೆಡ್ ಬಿಸ್ಕತ್ತ ಎತ್ಕೊಂಡು ತಿಂದು ಹೋಗಿ ಅಲ್ಲೇ ಉಮ್ಮನಮ್ಮಲ್ಲ ಅಲ್ಲೇ ಗನವಾಗಿ ಉಂಬಕ್ತಾರೆ. ಹೊಟ್ಟೆ ತುಂಬ ಉಂಡ್ರಾತು. ಏನು ಮನೆಗಳು ಮುದ್ದೆ ಕಾಯ್ತೀಯ ನೀನು? ಅಲ್ಲ ಇಟ್ಟೆಲ್ಲ ದುಡಿಯೋದು ಉಂಬಕ್ಕಾಗಿ ನೆನೆ ಮುಂಬಕ್ಕೆ ಮಾಡಲ್ಲ ಅಂತಂದ್ರೆ ಕೂಲಿ ಹೊತ್ತಾಗೆ ಯಾವ್ದನ್ನ ಬದುಕ ಮಾಡೋದು ಬೇಡ್ವಿ. ಸುಮ್ಮನೆ ನಾವು ಮಿಸ್ಕೇಡಿದ್ರೆ ಎಲ್ಲರೂ ಮಾಡ್ದಂಗೆ ನಾವು ಮಾಡಂಗೆ ಇರಬೇಕು. ಹೊಟ್ಟೆಸ್ಕೊಂಡಿದ್ರೆ ಹೊಟ್ಟೆಗೆ ಏನು ಇಲ್ಲದಿದ್ರೆ ಇನ್ನೇನು ಬದುಕು ಮಾಡೋಕ್ಕೆ ಸೇರುತ್ತೆ. ನಾಳೆ ಬರಬೇಡ ಅಂತಂದಂತಾರೆ. ನಿನ್ಗೇನು ಹೇಳ್ತೀಯ? ಅವ್ರು ಉಂಬಕ್ತಾರ ತಕ್ಕ ನಾವು ಕಾತ್ಕೊಂಡು ಕೂಕೊಂಬಕ್ಕಾಗುತ್ತೆ. ನಮಗೆ ಹೊಟ್ಟೆ ಸಾಯಂಗಾಗುತ್ತೆ. ಫಸ್ಟು ಹೋಗು ಸಾರು ಮಾಡೋಕೆ ಅನ್ನನ ಪನ್ನನ ಯಾತ ಉಂಡು ಹೋಗಿ ತಿನ್ನತ್ಲಾಗತ್ತೆ. ತಡಿಯಕ್ಕಾಗಿ ಈ ತಪ್ಪನಾಗಿನ್ನೇನು ಈಗ ಸಾರು ಮಾಡೋಕ್ಕಾಗುತ್ತೆ? ಅರ್ಜೆಂಟಿಗೆ ಹೋಗ್ತೀನಿ. ಯಾರ ಮನೆಗನ ಇದ್ದರೆ ಒಂದು ಇಸ್ಕೊಂಡ್ಬತ್ತೀನಿ. ರಾತ್ರಿ ಸರಿ ಇದ್ದರೆ ಕೊಡ್ರಿ ಅಂತಂದು ಹೇಳಿ ಹೋಗಿ ಇಸ್ಕೊಂಬತ್ತೀನಿ. ಈಗ ಹೋಗಿ ಅಮ್ಮಿ ಸರಜಮ್ಮ ನಿಮ್ಮ ಹತ್ತಿಲ್ವೇನೆ ಹತ್ಲಾಗೋತೆ ಕಾಣಲ್ಲ ನಿಂಗಜ್ಜಿ. ದಿನ ಇಷ್ಟು ದಿವಸ ಹೊರಗೆ ಕೂಕೊಂಡಿದ್ದದಮ್ಮ. ಅಲ್ಲೇ ಅಡುಗೆ ಮಾಡಿರಿ. ಬಂದ್ಲಿಂದ ಏನು ಸಾರು ಮಾಡಿದರೆ ಸಾರು ಕೊಡ್ರಿ ಅಂತಂದು ಹೇಳಿ. ಇವಜ್ಜಿ ಆದರೆ ಒಯ್ ಕೊಡ್ತಾಳೆ ಅಂತಂದು ಹೇಳಿ ಅವಜ್ಜಿನ ಕೇಳ್ತಾಳೆ. ನಾವಾದರೆ ಇಲ್ಲ ಅಂತೀವಿ ಅಂತಂದು ಹೇಳಿ. ಯಾಕಮ್ಮಿ ಸಣ್ಣಕ್ಕಿಲ್ವೇನು? ಸಣ್ಣಕ್ಕಿಲ್ಲದ ಹಿಂಗೆ ಸಪ್ಪು ಕೂಕೊಂಡಿರಂಗಾಗಿ ನಿಮ್ಮ ಅತ್ತೆದಂಗೆ ಅದ್ರೊಳಗೆ ಒಳಗೈತೆ ನಮ್ಮ ನಿಂಗಜ್ಜಿ ಅಲ್ಲ. ಹೆಂಗೆ ಕಣಕ ಎಲ್ಲೈತೆ ಗೊತ್ತಾ? ನೋಡಲಿಲ್ಲ ಎಲ್ಲನ ಪಾತ್ಗಿದ್ರೆ ತೊಳೆಯೋಕೆ ಇಂದಕ್ಕೆಲ್ಲ ನಾವು ಓದ್ತಾ ಏನ ನಾನು ನೋಡಲಿಲ್ಲ. ನಾನು ಮನೆ ಕೇಳಿದ್ದೆ ಈಗೆದ್ದು ಬಂದೆ. ನನಗೆ ಯಾಕೆ ಚೆನ್ನಾಗಿರಲಿಲ್ಲ ಅದಕ್ಕೆ ನಾನು ನೋಡಲಿಲ್ಲ ಕಣಕ. ಯಾರ್ದು ಅಡುಗೆ ಅಂತಂದು ಹೇಳಿ ನೋಡಲಿಲ್ಲ. ಯಾತಿಲ್ಲ ನಾನು ಎದ್ದಾಗಿದ್ದಕ್ಕೆ ಒಲೆ ಮುಂದಕ್ಕೆ ಹೋಗಿಲ್ಲ ಕಣಕ. ಹಾಗಲ್ಲ ಬಂದು ಬಿಡ್ತು ನಿಂಗಜ್ಜಿ. ನಾನು ಯಾಕಾಗ ಹೋಗೈತೆ ಅಂತಂದು ಅಂತಿದ್ದೆ ಕಣಮ್ಮ. ನೀನು ಸತೇನು ಕೇಳಿದೆ ನೋಡಲಿಲ್ಲ, ನಾನು ಮನೆ ಕೇಳಿದ್ದೆ ಅಂತಂದಂತು. ಎಲ್ಲಿ ಹೋಗಿದ್ದು ನಿಂಗಜ್ಜಿ? ಅಮ್ಮಿ ಎಲ್ಗೂ ಹೋಗಿರಲಿಲ್ಲ. ಈ ಅಮ್ಮ ಯಾಕೆ ಚೆನ್ನಾಗಿಲ್ಲ ಅಂತಂದಂತು. ಅಡುಗೆ ನಾನೇ ಮಾಡೋಣ ಅಂತಂದು ಹೇಳಿ ಒಲೆ ಹಚ್ಚಿ ಅಡುಗೆ ಮಾಡಿ ಬಂದೆ ಕಣಮ್ಮಿತ್ಲಾಗಿ. ಯಾಕೆ ಬಂದಿದ್ದೆ ನಾನು ಅಡುಗೆ ಮಾಡೋದ ನೋಡಿಲ್ಲ ಅವಳು. ಅದಕ್ಕೆ ಹಂಗಂದಿದ್ದಾಳೆ. ಸುಮ್ಮನೆ ಬಂದು ನಮ್ಮ ನಿಂತಕ್ಕೇನೆ ಯಾತ ಒಂದು ಬೇಕಾಗಿತ್ತು ಇದ್ರೆ ಕೊಡ್ತೀವಿ ಅಂತಂದೇಳಿ ಬಂದೆ. ನೀನು ಕೇಳಿದ್ರೆ ಇಲ್ಲ ಅಂಬಲ್ಲ ಅಂತಂದು ಬಂದಮ್ಮ. ಬಾರಿ ಅಮ್ಮನಿ ಉಪ್ಪುನು ಹುಂಚೆನೂ ಕೊಡ್ತೀನಿ, ಬಾಯಿ ತಗೊಂಡು ಉಣ್ಬಾರೆ. ಮುದ್ದೆ ಮಾಡಿ ಬಿಸೇದು ಇದೊಂದು ಮಾಡಿದ್ದೀನಿ, ಖಾರ ಚಟ್ನಿನೂ ಮುದ್ದೆ ಅನ್ನ ಮಾಡಿದ್ದೀನಿ. ಬಾಯಿಗೆ ಚೆನ್ನಾಗಿರುತ್ತೆ ಅಂತಂದು ಹೇಳಿ ಉಣ್ಬಾ ಉಣ್ಬಾ ಮಕ್ಕ ತಗೊಂಡು ಬಾ. ಎಲ್ಲ ಕೆಟ್ಟಂಗಾಗೈತೆ ಮಾತ್ರೆ ನನಗೆ. ಬಾ ಹೆಂಗ ನೋಡಮ್ಮ ನಿಮ್ಮ ಅತ್ತೆ ಒಳ್ಳೇದಾಗವತ್ತಿಯೇ. ನೀ ಚೆನ್ನಾಗಿಲ್ಲ ಅಂತಂದ್ರೂ ಅಡುಗೆ ಮಾಡಿ ಬಾ ಉಣ್ಣು ಅಂತೈತೆ. ಈ ಕಾಲದಾಗ ಯಾರಮ್ಮ ಇಂಥವ್ರು ಅಡುಗೆ ಮಾಡಿ ಬಾರಮ್ಮ ಉಣ್ಣು ಅಂಬೋದು ಮಾಡಿರ್ ಮಾಡ್ತಾರೆ ಬಿಡ್ತಾರೆ ಅಂತಂದು ಹೇಳಿ ಯಾರ ಮನೆಗನ ಹೋಗಿ ಉಂಡು ತಪ್ಕಾಗಂತ ಕಾಲ ಈ ಕಾಲದಾಗ. ನಿಮ್ಮ ಅತ್ತೆ ಅಂತ ಚೆನ್ನಾಗಿ ಅಡುಗೆ ಮಾಡಿ ಆನೇನೆ ಬಾರಮ್ಮ ಉಣ್ಣು ಅಂತ ಕರಿತೈತಿ. ಸೇರ್ದಮ್ಮ. ಇವಳೊಬ್ಳು ಬಟ್ಟೆ ಓದ್ಕೊಂಬಂದಳೆ ಸಾರು ಬಿಡಿಸೋಣ ಕೈಗಿನ ಅವಜ್ಜಿ ಮುಂದೆ ಹಿಂಗೆ ಮಾತಾಡ್ತಾಳೆ. ಅದಿದ್ದು ಇನ್ನೂ ಹೆಂಗೊಂದೆರಡು ಮಾತಾಡಿ ಸಾಕು. ಇನ್ನದಿದ್ದು ಖುಷಿಯಾಗಿ ಇನ್ನೂ ಒಂದು ಇಟ್ಕೊಡೋದು ಇನ್ನೂ ಶಾನೇನೆ ಕೊಡುತ್ತೆ ಅಂತ ಹಂಗೆ ಮಾತಾಡ್ತಾಳೆ. ಏನಿಲ್ಲ ಕಣ್ಣಿಂಗಜ್ಜಿ ವಾರ ಮಾಡ್ತಾ ಕೂಕೊಂಡೆ ಅಡುಗೆ ಆಗಲಿಲ್ಲ. ಐಸಕ್ಕಿ ಇಕ್ಕಿದ್ದೆ ಮಾಡೋಣ ಅಂತಂದು ಹೇಳಿ ಖಾರ ಮಿಕ್ಸಿಗೆ ಹಾಕೋಣಂತ ಕರೆಂಟ್ ಇಲ್ದಂಗತ್ತು. ಇನ್ನೇನಿಲ್ಲ ಅನ್ನ ಮಾಡಿದೆ. ನಮ್ಮ ಅಯ್ಯಪ್ಪ ಬಿಡು ಕೂಲಿ ಹೋಗೈತೆ ಅಂತಂದು ಹೇಳಿ ಸುಮ್ಮನೆ ಅದು ಈಸ್ತಿ ಉಮ್ತಿರ್ಲಿಲ್ಲ. ಈಗ ಬಂದು ಕೂಲಿ ಹೋಗ್ಬೇಕು ಉಂಬಕ್ಕಿಕ್ಕು ಅಂತಂದಂತೂ ಸಾರಿಲ್ಲ. ತಡಿ ನಿಂಗಜ್ಜಿ ತಕನ ಹೋಗಿ ಬರ್ತೀನಿ. ಯಾಕನ ತೊಂಗಳು ಸಾರಿದ್ರೆ ಕೊಡುತ್ತೆ ಅಂತಂದು ಹೇಳಿ ಬಂದೆ ಕಣ್ಣಿಂಗಜ್ಜಿ. ಯಾಕನ ತೊಂಗಳು ಸಾರು ಅಂತದ್ದು ಯಾಕನ ಇದ್ರೆ ಕೊಡು ಅಂತಟ ಅಯ್ಯಪ್ಪ ಇಕ್ಕಿ ಕಳಿಸ್ತೀನಿ. ನಾನು ನಿಧಾನಕ್ಕೆ ಮಾಡ್ಕೊಂಡು ಉಣ್ತೀನಿ. ಪಾಪ ಎಪ್ಪತ್ತು ಮುಂಚೆಗೆ ಹೋಗ್ಬೇಕತ್ತು ಕೂಲಿನ ಯಾಗನ. ನೀನು ಯಾಕನ ಮಾಡ್ಬೇಕಾ ಬೇಡ ಮನೆ ಮತ್ತೆ ಆಮೇಲೆ ವಾರ ಮಾಡ್ಕೊಂಡಿದ್ರು ಆಗೋದು. ನಾನು ಮಾಡ್ತಿದ್ದೆ. ಫೋಟೋ ಹೆಚ್ಚಾಗುತ್ತೆ. ನಾನು ಊರಿಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಬಿಡು ಒಂದು ಅಕ್ಕಿ ಇಕ್ಕಿದೆ. ಒಂದು ತನ್ನ ಉಂಡು ಯಾರ ತಗನ ಒಂದು ನೀ ಸಾರು ಬಿಡಿಸ್ಕೊಂಡು ನಾನು ಹಬ್ಬಳೆ ಎಲ್ಲ ಅಂತಾನೆ ಅಯ್ಯಪ್ಪನ ಒಯ್ತು ಅಂದಿದ್ರೆ ಮಾಡ್ತಿದ್ದೆ. ಅಯ್ಯಪ್ಪ ಕಾಪಿ ಕೊಡ್ತಿದ್ದೆ. ಎತ್ಲಗನ ಹೋದ್ರು ನಾನು ನೀನು ಬರೋಲ್ಲ ಹಂಗೆ ಹೋಗಿಬಿಡುತ್ತೆ. ಇಲ್ಲ ಯಾರ ನಂಬರ್ನಾಗನ ಫೋನ್ ಮಾಡ್ಸುತ್ತೆ ನಾನು ನಿನ್ನ ತರಿ ಕೂಲಿ ಹೋಗಿದ್ದೆ ಅಂತಂದೇಳಿ. ದಿನ ಇರ್ತಿರ್ಲಿಲ್ಲ. ಅದಕ್ಕೆ ಇವತ್ತು ಬರಲಿಲ್ಲ ಬಿಡು ಅಂತಂದೇಳಿ ಸುಮ್ಮನಾಗಿದ್ದಿದ್ರಿ ಮಾಡ್ತಿದ್ದು ಇಬ್ಬರಿಗಾಗಿದ್ರಿ. ತೊಂಗಳು ಸರಿನೇನು ಬಿಸಿದು ಖಾರ ಚಟ್ನಿ ಮಾಡಿದ್ದೀನಿ. ಸೋಳಿಗೂ ಅದಕ್ಕೂ ಚೆನ್ನಾಗಿರುತ್ತೆ. ಬಾ ಇಸ್ಕೊಂಡು ಹೋಗುವಂತೆ ಮಾಡಿದ್ದೀನಿ ಬಿಸಿದ. ಈಗಿನ ಮುದ್ದೆ ಕಟ್ಟಿಕ್ಕಿ ಬಂದೆ. ನಾನು ಇವ್ರು ಚೆನ್ನಾಗಿಲ್ಲ ಅಂದಿಕ್ಕೆ ಒಂದಿಟ್ಟು ಖಾರ ಚಟ್ನಿ ಅರ್ದು ಮಾಡಿದ್ದೀನಿ. ನಾನು ಇನ್ನೇನು ಒಳಗೆ ಬರೋಣ ಇದ್ರಾಗೇನೆ ಇದಕ್ಕೊಂದಿಟ್ಟು ಆಯ್ಕೆ ಮುಂದೆ ಕೊಡು ಸಾಕೊಂದು ಇಟ್ಕೊಡು ಅಯ್ಯಪ್ಪನ ಪೂರ್ತಿಕನ. ಹೆಂಗ ಬಿಡು ನಿಂಗಜ್ಜಿ ಜಾಗ ಹೊತ್ತಿಗೆ ಕೊಟ್ಟೈತೆ. ಹೆಂಗ ಒಳ್ಳೆ ಟೈಮ್ಗೆ ಬಂತು. ಅಲೆ ಇವಳು ಸಸೆ ಎಟ್ಲಾಗ ಹೋಗೈತೆ. ನಾನು ನೋಡಿಲ್ಲ ಯಾರು ಅಡುಗೆ ಮಾಡ್ತಾರೆ. ನಾನು ಚೆನ್ನಾಗಿರಲಿಲ್ಲ ಅಂತಂದು ನಾನು ಚೆನ್ನಾಗಿಲ್ಲೇನಿಲ್ಲ ಒಲೆ ಹೆಚ್ಚಿಲ್ಲ ಅಂತಂದು ಹೇಳಿ ಅಂದ್ಕೊಂಡು ಹೆಂಗ ಒಳ್ಳೆ ಟೈಮಿಗೆ ಅವಜ್ಜಿನೂ ಹೊರಕ್ಕೆ ಬಂದಾಗತ್ತ. ಅವಜ್ಜಿ ಅದ್ರ ವಾಸಿ ಇಲ್ಲ ಅಂಬಲ್ಲ ಕೊಡುತ್ತೆ. ನಮ್ಮ ಅಯ್ಯಪ್ಪ ಹಂಗೆ ಬೈತಿತ್ತು. ಅನ್ನ ಮಾಡ್ತೀಯ ಮುದ್ದೆ ಮಾಡ್ತೀಯ ಸಾರಿಲ್ದಂಗೆ ಮಾಡ್ತೀಯ ಸಾರಿದ್ರೆ ಮುದ್ದಿಲ್ದಂಗೆ ಮಾಡ್ತೀಯ
ಇಲ್ಲಾಂದರೆ ಮುದ್ದೆಯನ್ನು ಮಾಡಿದರೆ ಸಾರು ಇಲ್ದಂಗೆ ಮಾಡ್ತೀಯ ಅಂತಂದೇಳಿ ನಾನು ಬೈತೈತೆ ಅಂತಂದು ಹೆಂಗೆ ಯಾತನ ಇದ್ರು ಅಂತ ತೊಟ್ಟಿಸ್ಕೊಂಬತ್ತೀನಿ ಅಂತಂದೇಳಿ ಬಂದೆ. ಹಂಗೆ ನಿಂಗಜ್ಜಿ ಬಿಟ್ಟೆ ನಿಂಗಜ್ಜಿ ನಮ್ಮ ಅಯ್ಯಪ್ಪಂತ ಬೈಸ್ಕೊಂಬದೇ ತಪ್ಪು. ಇದ್ದರೆ ನಾನೇನು ಕೊಡ್ತೀನಿ ಕಣಂತ ಹೇಳಿಸ್ಕೊಂಬದಿಲ್ಲ. ನಾನು ಒಂದಿಟ್ಟು ಹೆಚ್ಚಾಗಿ ಮಾಡೋದು ನಾನು ಮಾಡಿರಿ. ನಾನೇನು ಹಂಗೆಲ್ಲ ಒಟ್ಟು ಮಾಡೋಕ್ಕೋಗಲ್ಲ. ಈರುಳ್ಳಿ ರೇಟಾಗಿದ್ರು ಒಂದು ಸ್ವಲ್ಪ ಇದ್ದು ಅವನ್ನೇ ಹೆಚ್ಚಾಗಿ ಮಾಡಿದೆ ಬಂದರೆ ತಮಕಾಗುತ್ತೆ ಅಂತಂದು ಹೇಳಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡಿದ್ನಮ್ಮ. ನಾನು ಅವಳು ಬಾಯಿ ಕೆಟ್ಟೈತೆ ಅಂತಂದೇಳಿ ಮಾಡಿದೆ. ರೊಟ್ಟಿ ಸುಟ್ಟಿದ್ರೆ ಚೆನ್ನಾಗಿರೋದು. ಈಗ ಅವಸರಕ್ಕಾಗಲ್ಲ ಅಂತ ಸುಟ್ಟಿಲ್ಲ, ಬೈನಾಗ ಯಾವಾಗ ನಾವು ಸುಡಬೇಕು. ಅಲ್ಲ ಕಣತೆ, ಅಯ್ಯಮ್ಮ ಕೇಳ್ತಿದ್ದಂಗೆ ಒಂದು ರಾಸನ್ ಸಾರು ಬಿಟ್ಟು ಕಳಿಸಿದ್ಯಾ, ನನ್ನ ಕೈಲಿ ಆಗಲ್ಲ ಮಾಡೋದು, ಇನ್ನೂ ಆಗಿಲ್ಲ ಅಂಬದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ರೇಟಾಗಿದ್ದಾವೆ, ಅದ್ರಾಗೆ ಖಾರ ಚಟ್ನಿ ಹಾಕ್ದು ಕೊಟ್ಟಿದ್ದೆ. ಹೋಗಿ ಅಯ್ಯಮ್ಮ ತಗೋ ಒಂದು ಊಟ ಈರುಳ್ಳಿ ಕೊಡು ಅಂತಂದ್ರೆ ಇಲ್ಲ ಕಣ ಎರಡಿದ್ವು ಹಾಕಿದ್ದೆ ತೊಂದಿಲ್ಲ ತೋರ್ಬೇಕು ಅಂತಂದು ಹೇಳಿ ಅಂತಾಳೆ. ಒಂದು ಬೆಳ್ಳುಳ್ಳಿ ಕೊಡಲ್ಲ, ಒಂದು ಈರುಳ್ಳಿ ಕೊಡಲ್ಲ. ಎಂದನ ಹೋದರೆ ಎಮರ್ಜೆನ್ಸಿಗೆ 2 ಟಮಟೆ ಕೊಡಲ್ಲ. ನಾನು ನಾಳೆ ಹೋಗಿ ನೋಡಿದ್ದೀನಿ. ಹಂಗೆ ಕೊಂಜೂಸು ಅನ್ನ ಮಾಡ್ಕೊಂಡು ಕೂಕೊಂಡು ಮನೆಗೆ ತಿರುಗ್ತಾಳೆ. ವಾರ ಮಾಡೋ ಬದಲು ಮುದ್ದೆಯನ್ನು ಮಾಡೋದು. ಗಂಡ 700-800 ರೂಪಾಯಿ ಕೂಲಿ ತರಕ್ಕೆ ಹೋಗ್ತಾನೆ, ಮಾಡೋಕ್ಕಾಗಲ್ಲ ದುಡಿಯೋಕೆ ಹೋಗೋರಿಗೆ. ಬರೀ ಮನೆ ಸಾರಿಗೆ ತಿರ್ಗಕ್ಕೆ ಹೋಗೋದು. ಅದಲ್ಲದೆ ಅಯ್ಯಮ್ಮ ಅಪ್ಪನ ಗಲಾಟೆ ಮಾಡುತ್ತೆ. ಹೋಗು ಅಲ್ಲೇ ಉಂಬಿವಂತ ಏನಿಲ್ಲಿ ಆತನ ಒಂದಿಟ್ಟು ತಿಂದು ಅವರು ಇಕ್ತಾರೆ ಉಂಬಕ್ಕೆ, ಅಲ್ಲೇ ಹೊಟ್ಟೆ ತುಂಬ ಉಣ್ಣು 2 ಮುದ್ದೆನೆ ಇಲ್ಲೇನು ತಾರಾಡ್ತೀಯ ಅಂತಂದು ಹೇಳಿ ಬೈತಿತ್ತಾಳೆ ಅಯ್ಯಮ್ಮ. ಹೇಳು ಏನು ಮಾಡೋದೇ ಕೂಲಿ ಹೋಗೋಕ್ಕೆ ಹೊಲ್ಟೈತೆ ಅಂತಂದು ಪಾಪ ಗಂಡಾಳು ಹೆಂಗೂ ಪಾಸ ಹೋಗಿ ಮಾಡ್ತಾನೆ ಬಿಡೆ. ಏನು ಅಂತ ಕೊಟ್ಟರೆ ಏನೂ ಆಗಲ್ಲ ಅತ್ಲಾಗತ್ತ. ಏನು ಇಲ್ದಿದ್ರೆ ಮಾಡೋಕ್ಕಾಗುತ್ತೆ ನಮಗೆ, ಇಲ್ಲಂಬಕ್ಕಾಗಲ್ಲ. ಇಕ್ಕೊಂಡು ಇಲ್ಲಂಬಕ್ಕಾಗಲ್ಲ. ಅವ್ರದ್ದು ಅಂಥ ಮನಸ್ಸಲ್ಲ, ನಮ್ಮಂಥ ಮನಸ್ಸಲ್ಲ. ನಮ್ಮದು ಅಂಥ ಮನಸ್ಸು. ಡೀಟು ಏನನ್ನ ಕೇಳ್ತಿದ್ದಂಗೆ ಕೂಡ ನಮಗಾಗುತ್ತಿದ್ರೆ ಇಲ್ಲಂಬಕ್ಕೆ ಮನ್ಸು ಬರಲ್ಲ ಕಣಮಣಿ. ಏನು ಮಾಡೋಣ ಬಿಡಮಣಿ ಅತ್ಲಾಗತ್ತ. ನೀನೇನು ಬಿಡತ್ತ ಹೋಗ್ಲಿ ಅಂತಂದು ಹೇಳಿ ಹೊಮ್ತೀಯ. ಊರು ತುಂಬಿರೋ ಒಂದು ಕೋಳಿ ಕೊಯ್ಯಲ್ಲ, ಒಂದು ಕುರಿ ಕೊಯ್ಯಲ್ಲ. ಯಾರ ಮನೆಗನ ಮಾಡಿದರೆ ಹೋಗಿ ಅವ್ರ ಮನೆ ಕೂಕೊಂಡಿದ್ದು ಉಂಡು ಬರತಕ್ಕ ಬರಲ್ಲ. ಅಯ್ಯಮ್ಮನ ಮನೆ ತಿರ್ಕೊಂಡು ಉಂಡು ಬರ್ತಾಳೆ. ಪಾಪ ಅಯ್ಯಪ್ಪ ದುಡ್ಕೊಂಬಂದು ತಂದು ಕೊಡ್ತಾನೆ. ಒಂದೇ ಒಂದಿನ ಯಾತನ ಮಾಡಿ ಉಂಬಕ್ಕಿಕ್ಕನ್ನ ದುಡಿಯೋಕೆ ಹೋಗ್ತಾರಲ್ಲ ಅಂತಂದಂಬಲ್ಲ. ಯಾತದು ಮಾಡಲ್ಲ ಇವಳು. ಸುಮ್ಮನೆ ದುಡ್ಡೆಲ್ಲ ಇಕ್ಕೊಂಡು ಆ ಒಡವೆ ಮಾಡಿಸಿದ್ನಿ ಈ ಒಡವೆ ಮಾಡಿಸಿದ್ನಿ ಅಂತಂದು ಹೇಳ್ಕೊಂಡು ಎಲ್ಲ ದುಡ್ಡು ಇಕ್ಕೊಂಡ್ಬಿಡ್ತಾಳೆ. ಯಾತನ ಮಾಡಲಿ ಬಿಡಮಣಿ ಅತ್ತ. ಧರ್ಮ ಕರ್ಮ ದೇವ್ರು ನೋಡ್ಕೊಂತಾನೆ. ನಾವೊಬ್ರಿಗೆ ಕೊಟ್ಟರೆ ನಮ್ಮ ಮಕ್ಳು ಮರಿಗೊಂದು ಒಳ್ಳೇದಾಕೈತೆ. ದಾನ ಧರ್ಮ ಮಾಡಬೇಕು. ಇರೋದ ಇಕ್ಕೊಂಡು ಒಳಗೆ ಇಲ್ಲ ಅಂತಂದೊಂದು ಬಡ್ದು ಏನೊಂದಿಟ್ಟು ಹೆಚ್ಚಾಗಿ ಅರ್ದಿದ್ದೆ ಮುಗಿಲಿ ಬಿಡು. ನಾನೆಲ್ಲ ಮಾಡ್ತೀನಿ. ಯಾತನ ಮಾಡಂಗಿದ್ರೆ ನೀನು ಕ್ಷಣ ಕೇಳಿದ್ರೇನಾಯ್ತು, ನಾನು ಮಾಡ್ತೀನಿ ಬಿಡು. ಅವ್ರು ಕೊಟ್ಟಿಲ್ಲ ಅಂತಂದೇಳಿ ನಾವು ಕೊಡ್ದವ್ರಿಗೆ ಕೊಟ್ಟು ತೋರಿಸ್ಬೇಕು, ಇಕ್ತವ್ರಿಗೆ ತೋರಿಸ್ಬೇಕು. ಅದನ್ನೆಲ್ಲ ಕಲ್ತ್ಕೊಬಾರ್ದು. ಒಂದಿನ ಒಳ್ಳೇದಾಕೈತೆ ಎದ್ದ ಊಟದ್ದು ಇಲ್ಲ ಅನ್ಬಾರ್ದು ಇಕ್ಕೊಂಡು. ನೋಡಿದ್ರಲ್ಲ ವೀಕ್ಷಕರೇ, ಹಿಂದಿನ ಕಾಲದಾರು ಇಕ್ಕೊಂಡು ಯಾವುದೂ ಇಲ್ಲ ಅಂಬಕ್ಕೆ ಹೋಗಲ್ಲ. ಅವರೆಲ್ಲ ದಾನ ಧರ್ಮ ಮಾಡಿದ ಕೈ. ಇವಾಗಿನಾರಾದರೆ ಇಷ್ಟಿಷ್ಟು ಲೆಕ್ಕ ಮಾಡ್ತಾರೆ. ಈರುಳ್ಳಿ ತರದಂಗೆ, ಬೆಳ್ಳುಳ್ಳಿ ತರದಂಗೆ, ಟೊಮೆಟೊ ತರದಂಗೆ ತರಕಾರಿ ಬರುತ್ತೆ, ತಾಮಕ್ಕಾಗಲ್ವೇ ಮಾಡೋಕ್ಕಾಗಲ್ವೇ, ಅವ್ರದ್ದಾದರೆ ದುಡ್ಡೆಲ್ಲ ಹಂಗೆ ಇರಬೇಕು ಅಂತಂದೇಳಿ ಈಗಿನಾರು ಒಂದು ಲೋಟ ಸಾರು ಹೋದ್ರು ಆಡ್ಕೊಂತಾರೆ, ಚೆನ್ನ ಮುದ್ದೆ ಕೇಳಿದ್ರು ಆಡ್ಕೊಂತಾರೆ. ಮೊದಲ ಕಾಲದಾಗೆ ಯಾಕನ ಸಾರು ಕೇಳಿದರೆ ಮಾಡಿಲ್ದಿದ್ರೆ ಬಾ ಉಂಡೋಗು ಅಂತಂದೇಳಿ ಉಂಬಕ್ಕಿಕ್ಕರು. ಪಿನ್ನ ಪಿಪಿ ಮಾರಕ್ಕೆ ಬಂದವ್ರಿಗೂ ಇಲ್ಲೇ ನೋಡ್ಲಿಲ್ಲ ಅಂತಂದೇಳಿ ಉಂಬಕ್ಕಿಕ್ಕರು. ಬಳ್ಗಾರರು ಬಂದ್ರು ಯಾರನ್ನ ಬರಲೇಳು ಕರ್ದು ಉಂಬಕ್ಕಿಕ್ಕರು. ಈಗ ಅಂತ ಕಾಲ ಮರಿಯಾಗೋತು. ಹಿಂದೆ ಅಂಥದ್ದಿತ್ತು ದಾನ ಧರ್ಮ ಮಾಡೋದು. ಇವಾಗಿನವರೆಲ್ಲ ದುಡ್ಡಿಗೆ ಲೆಕ್ಕ ಮಾಡ್ತಾರೆ. ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.